ಇನ್ನು ಠಾಣೆಗೆ ಶರಣಾದ 4ರಿಂದ ಈ ಸೀಕ್ರೆಟ್ ಹೊರಗೆ ಬಂದಿದೆ. ದರ್ಶನ್ ಪವಿತ್ರ ಹೆಸರು ಬಾಯ್ಬಿಟ್ಟಿದ್ದಾರೆ. ಕಾರ್ತಿಕ್ ಗ್ಯಾಂಗ್ ಚಿತ್ರದುರ್ಗದ ರಾಘವೇಂದ್ರ ಮತ್ತು ಟೀಮ್ನಿಂದ ಕಿಡ್ನ್ಯಾಪ್ ಆಗುತ್ತೆ. ಹಗ್ಗದಿಂದ ಕಟ್ಟಾಕಿ ರಾಘುಸ್ವಾಮಿಗೆ ಚಿತ್ರಹಿಂಸೆಯನ್ನು ನೀಡಿರ್ತಾರೆ. ಆರೋಪಿಗಳ ಸ್ವ ಇಚ್ಛೆ ಹೇಳಿಕೆಯಲ್ಲಿ ಹಾಗಾದರೆ ಏನಿದೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿ. ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ವೆರಿ ಇಂಪಾರ್ಟೆಂಟ್. ಇದು ಈ ಪ್ರಕರಣದಲ್ಲಿ ಸ್ವ ಇಚ್ಛಾ ಹೇಳಿಕೆ ಏನು ಹೇಳಿದ್ದಾರೆ? ಹಾಗಾದ್ರೆ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಹೆಸರು ಮೆನ್ಷನ್ ಆಗುತ್ತೆ. ಇನ್ಫ್ಯಾಕ್ಟ್ 30 ಲಕ್ಷ ಕೊಟ್ಟಿದ್ದೇ ನಮ್ಮ ಹೆಸರು ಬರಬಾರ್ದು ಅಂತ. ಬಟ್ ಇವರೆಲ್ಲ ಬಾಯಿ ಬಿಟ್ಬಿಡ್ತಾರೆ, ಅಥವಾ ಪೊಲೀಸರು ಬಾಯಿ ಬಿಡಿಸಿರ್ತಾರೆ. ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಮಾಡ್ತಾ ಇದ್ದ. ಇಲ್ಲಿಂದನೇ ಕತೆ ಶುರುವಾಗದಿದು. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಮಾಡ್ತಾ ಇದ್ದ. ಇದು ದರ್ಶನ್ಗೆ ಗೊತ್ತಾಗುತ್ತೆ. ಆಮೇಲೆ ರೇಣುಕಾಸ್ವಾಮಿಯನ್ನು ಕರೆತರೋದಕ್ಕೆ ದರ್ಶನ್ ಸೂಚನೆಯನ್ನು ಕೊಡ್ತಾರೆ. ಅವನು ಎಲ್ಲಿದ್ದರೂ ಹೋಗಿ ತಾಕೊಂಬನ್ನಿ ಅಂತ ಅವರ ಟೀಮ್ಗೆ ಕೊಡ್ತಕ್ಕಂಥ ಸೂಚನೆ. ಆಗ ಚಿತ್ರದುರ್ಗದ ರಾಘವೇಂದ್ರ ಅಂಡ್ ಗ್ಯಾಂಗ್ ಈ ರೇಣುಕಾಸ್ವಾಮಿಯನ್ನು ಪತ್ತೆ ಹಚ್ಚಿ ಅವನನ್ನು ಹೊರಗಡೆ ಕರ್ಕೊಂಡು ಬಂದು ಅಲ್ಲಿಂದ ಕಾರಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. RR ನಗರದಲ್ಲಿ ಇರ್ತಕ್ಕಂಥ ಜಯಣ್ಣ ಗೋಡೌನ್ಗೆ ಆರೋಪಿಗಳು ಕರ್ಕೊಂಡ್ಬರ್ತಾರೆ. ಈಗ ಅದೇ ಜಾಗದಲ್ಲೇ ಪಂಚನಾಮೆ ನಡೀತಾ ಇರೋದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಲ್ಲ, RR ನಗರದ ಪಟ್ಟಣಗೆರೆಯಲ್ಲಿರ್ತಕ್ಕಂಥ ಗೋಡೌನ್ ಅಲ್ಲಿ. ಆಮೇಲೆ ರೇಣುಕಾಸ್ವಾಮಿಗೆ ಹಗ್ಗದಿಂದ ಕಟ್ಟಾಕಿ ಟಾರ್ಚರ್ ಕೊಡ್ತಾರೆ. ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿರ್ತಾರೆ. ಬಾಯಿಗೆ ಬಟ್ಟೆ ತುರುಕಿರ್ಬೋದು, ಕಿರ್ಚಾಡೋದು ಕೇಳದೇ ಇರಲಿ ಅಂತ. ಆಮೇಲೆ ರಿಪೀಸ್ ಪಟ್ಟಿ ಮತ್ತು ಕೋಲುಗಳಿಂದ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಕೊಲೆಯನ್ನು ಕೂಡ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ ಏನು ಮಾಡ್ತಾರೆ, ಆ ಡೆಡ್ ಬಾಡಿಯನ್ನು ಈಗ ಡಿಸ್ಪೋಸ್ ಮಾಡಬೇಕಲ್ಲ, ಆ ಡೆಡ್ ಬಾಡಿಯನ್ನು ಸುಮ್ನಳ್ಳಿ ಬಳಿ ತಂದು ಬಿಸಾಕ್ತಾರೆ. ಆ ಬಿಸಾಕಿದ ಜಾಗದಲ್ಲೂ ಈಗಾಗಲೇ ಪಂಚನಾಮೆ ಆಗೋಗಿದೆ. ಈಗ ಇದು 2ನೇ ಪ್ಲೇಸು ಕಳ್ಕೊಂಬಂದಿರ್ತಕ್ಕಂಥದ್ದು. ಸೊ ಇಷ್ಟು ನಡೆದಿರ್ತಕ್ಕಂತಹ ಘಟನೆ. ಚಿತ್ರದುರ್ಗದಿಂದ ಕರ್ಕೊಂಡು ಬರೋದ್ರಿಂದ ಹಿಡಿದು ಅವನನ್ನು ಕೊಲೆ ಮಾಡಿ ಶವವನ್ನು ಬಿಸಾಕುವ ತನಕ ಹಂತ ಹಂತವಾಗಿ ಏನೇನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. 4 ಜನ 30 ಲಕ್ಷ ರೂಪಾಯಿ ಸುಪಾರಿ ತಗೊಂಡು ತಾವೇ ಹೋಗಿ ಸರೆಂಡರ್ ಆಗಿ, ಈಗ ಸರೆಂಡರ್ ಆದಮೇಲೆ ಪೊಲೀಸರಿಗೆ ಅನುಮಾನ ಬಂದು ಎಲ್ಲವನ್ನ ಬಾಯಿ ಬಿಡಿಸ್ತಾರೆ. ಆಗಲೇ ಈ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಹೊರಗೆ ಬರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಟೋಟಲಿ ಇದೊಂದು ಪ್ರೀ ಪ್ಲ್ಯಾನ್, ಅಂದರೆ ಅಚಾನಕ್ಕಾಗಿ ಏನೋ ಗಲಾಟೆ ಆಯಿತು, ಕೈ ಮಿಲಾಯಿಸ್ಬಿಟ್ರು, ಅದರಲ್ಲಿ ಸತ್ತು ಹೋಗ್ಬಿಟ್ರು ಅಂತಲ್ಲ, ಉದ್ದೇಶಪೂರ್ವಕ ಕೊಲೆ ಅಂತಕ್ಕಂಥದ್ದು ಈ ಮಾಹಿತಿಯಿಂದ ಪ್ರೂವ್ ಆಗ್ತಾ ಇದೆ ಅಲ್ವಾ? ಖಂಡಿತ ಅರವಿಂದ್, ಯಾಕೆಂದ್ರೆ ಇದೊಂದು ಅಪಹರಣ ಮತ್ತು ಕೊಲೆ. ಅಪಹರಿಸಿ ಆತನನ್ನ ಕರ್ಕೊಂಡು ಬಂದು ಚಿತ್ರಹಿಂಸೆಯನ್ನು ಕೊಟ್ಟು ಅದಾದ ಬಳಿಕ ಆತನನ್ನ ಹತ್ಯೆಯನ್ನ ಮಾಡಿರುವಂಥದ್ದು. ಇದರಲ್ಲಿ ಯಾವುದೋ ರೀತಿಯಲ್ಲಿ ಈಗ ಯಾವುದೋ ಒಂದು ಸಣ್ಣ ಗಲಾಟೆ ಆಗ್ತಾ ಇರ್ತದೆ. ಗಲಾಟೆ ಆದ ಸಂದರ್ಭದಲ್ಲಿ ಆತನೇ ಅರಿವಿಲ್ದನೆ ಒಬ್ಬನ ಹತ್ಯೆಯನ್ನ ಮಾಡುವಂಥದ್ದು ಅಥವಾ ಏಟು ಬಿದ್ದು ಆತ ಸಾವನ್ನ ಸಂಭವಿಸುವಂಥದ್ದು, ಆ ರೀತಿ ಏನಾದರೂ ಆದರೆ ಅದು ಅಚಾನಕ್ ಆಗಿ ನಡೆದಂತ ಅಲ್ಲಿ ಘಟನೆ ಅಂತೇಳಿ ಹೇಳ್ಬೋದು. ಆದರೆ ಈ ಪ್ರಕರಣದಲ್ಲಿ ಆ ರೀತಿ ಯಾವುದು ಕೂಡ ಆಗಿಲ್ಲ. ಯಾಕೆಂದ್ರೆ ಪವಿತ್ರ ಗೌಡ ಕೊಟ್ಟಂತ ಸುಪಾರಿ ಏನಿತ್ತು, ಸುಪಾರಿಯನ್ನ ಪವನ್ ಮತ್ತು ರಾಘವೇಂದ್ರ ಜೊತೆಗೆ ದೀಪಕ್ ಇವರೆಲ್ಲರೂ ಕೂಡ ಅಣತಿಯಂತೆ, ಆ ಪವಿತ್ರ ಗೌಡ ಅಣತಿಯಂತೆ ಸಂಪೂರ್ಣವಾಗಿ ಫಾಲೋ ಮಾಡ್ತಾರೆ. ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಂಥದ್ದು. ಬೆಂಗಳೂರಿಗೆ ಕರ್ಕೊಂಡು ಬಂದ ಬಳಿಕ ಬೆಂಗಳೂರಿನ ಶೆಡ್ನಲ್ಲಿ, ಅಂದರೆ ಅವರ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಆತನನ್ನ ಕರ್ಕೊಂಡು ಬಂದು ಹಗ್ಗ ಕಟ್ಟಿ ಆತನ ಬಾಯಿಗೆ ಬಟ್ಟೆಯನ್ನು ತುರ್ಕಿ ಮತ್ತು ಆತ ರಿಪೀಸ್ ಪಟ್ಟಿಗಳು, ಅಂದರೆ ಆ ಶೆಡ್ನ ಒಳಗಡೆ ಇದ್ದಂಥ ರಿಪೀಸ್ ಪಟ್ಟಿಗಳು ಮತ್ತು ಕೌಲುಗಳಿಂದ ಆತನ ಮೇಲೆ ಮಾರಣಾಂತಿಕ ಹಲ್ಲೆನ ಮಾಡ್ತಾರೆ. ಹಲ್ಲೆನ ಮಾಡಿ, ಅಂದರೆ ನಿನ್ನೆ ಸಿಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿತ್ತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಹೇಳಿದ್ದಾರೆ ಆತನ ಮರ್ಮಾಂಗಕ್ಕೆ ಹೊಡೆದ ಬಳಿಕ ಆತ ಸಾವು ಸಂಭವಿಸಿದಂಥ ಸಾಧ್ಯತೆಗಳು ಹೆಚ್ಚು. ಆತನ ಮರ್ಮಾಂಗದಿಂದ ರಕ್ತ ಕೂಡ ಸೋರಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಅವರು ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಆತನನ್ನು ಕೊಲ್ಲುವ ಉದ್ದೇಶದಿಂದಲೇ ಆತನನ್ನು ಕರ್ಕೊಂಡು ಬಂದು ಈ ರೀತಿಯಲ್ಲಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾರೆ. ಆತನನ್ನು ಹೊಡೆದು ಕೊಲೆ ಮಾಡಿ ಅದಾದ ಬಳಿಕ ಶವವನ್ನು ಯಾವ ರೀತಿಯಲ್ಲಿ ಡಿಸ್ಪೋಸ್ ಅನ್ನು ಮಾಡಬೇಕು, ಈ ರೀತಿಯ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಅದರ ಪ್ರಕಾರ ದರ್ಶನ್, ಪವಿತ್ರ ಗೌಡ ಮತ್ತು ಅವರ ಗ್ಯಾಂಗ್ ಏನಿತ್ತು, ಆ ಗ್ಯಾಂಗ್ ಎಷ್ಟು ಕ್ರೂರವಾಗಿ ಬಿಹೇವ್ ಅನ್ನ ಮಾಡಿದೆ. ಜೊತೆಗೆ ಒಬ್ಬ ಅಮಾಯಕನನ್ನ ಕರ್ಕೊಂಡು ಬಂದು 10-12 ಜನ
ಥಳಿಸ್ತಾರೆ ಅಂತ ಅಂದ್ರೆ ಆತನ ದೇಹ ಏನು ತುಂಬಾ ದೇಹ ದಪ್ಪವಾಗಿತ್ತು. ಆತ ಹೊಡೆತವನ್ನ ತಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ತುಂಬಾ ತೆಳ್ಳಗಿದ್ದಂಥವನು ಮತ್ತು ತುಂಬಾ ಸಣ್ಣಕ್ಕಿದ್ದಂಥ ವ್ಯಕ್ತಿ. ಆತನ ಮೇಲೆ 10 ಜನ ಎಗ್ರಿ ಹೊಡೆಯುವಂಥದ್ದು ಮತ್ತು ರಿಪೀಸ್ ಪಟ್ಟಿಗಳಿಂದ ಹೊಡೆಯುವಂಥದ್ದು, ಆತನನ್ನ ಕಟ್ಟಾಕಿ ವಿವಸ್ತ್ರಗೊಳಿಸಿ ಅಂದ್ರೆ ಅಂಡರ್ವೇರ್ ನಲ್ಲಿ ನಿಲ್ಲಿಸಿ ಆತನನ್ನ ಹೊಡೆದಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈ ಎಲ್ಲಾದ್ರ ಬಗ್ಗೆನೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಮಾಡಿ ಇನ್ನೊಂದಷ್ಟು ಇದಕ್ಕೆ ಪೂರಕವಾದ ಸಾಕ್ಷಿಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು CCTV ಫುಟೇಜಸ್ಗಳು ಇವೆಲ್ಲಾನು ಕೂಡ ಕಲೆ ಹಾಕುವಂತ ಪ್ರಯತ್ನಗಳನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್ ಮುರಳಿ, ಒಟ್ಟಾರೆ ಇವಾಗ ಬಂದಿರತಕ್ಕಂಥ ಮಾಹಿತಿ ಕತೆಯ ಹಿನ್ನೆಲೆ ಏನು ಅಂತಕ್ಕಂಥದ್ದು.